ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಆರೋಗ್ಯಕರವಾದ ಮತ್ತು ಮಕ್ಕಳಿಗೆ ಶಕ್ತಿ ನೀಡುವಂತಹ ರಾಗಿ ಲಡ್ಡುನ ಯಾವ ರೀತಿ ಮಾಡೋದಂತ ನೋಡೋಣ ರೀ. ಇದನ್ನ ಮಾಡೋದಕ್ಕೆ ಭಾಳ ಸಮಯನೂ ತೊಗೋದಿಲ್ಲ ರೀ, ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ರೀ. ಒಂದು ಕಡಾನ್ಗೆ ತೊಗೊಂಡ ಸ್ವಲ್ಪ ದ್ರಾಕ್ಷಿನ ತುಪ್ಪದಾಗ ಹುರಿದು ತೆಗೆದಿಟ್ಕೊಂಡೇನಿ ರೀ. ಅದ ಉಳಿದ ತುಪ್ಪದಾಗ 2 ಬಟ್ಲ ರಾಗಿ ಹಿಟ್ಟನ್ನ ಸಣ್ಣ ಉರಿದಾಗ ಹುರ್ಕೊರತ್ತೇನೆ ರೀ. ಕೈ ಬಿಡ್ದಂಗೆ ಕಲರ್ ಚೇಂಜ್ ಆಗೋ ತಕ್ಕನೂ ಹುರಿತಾನೆ ಇರ್ಬೇಕು ರೀ. ತುಪ್ಪನ ಅವಾಗವಾಗ ಸೇರಿಸ್ಕೊತ ಇರ್ಬೇಕು ರೀ. ನಡುವ ತುಪ್ಪ ಇದಕ್ಕೆ ಭಾಳನ ಬೇಕಾಗ್ತೈತೆ ರೀ. ಹೆಚ್ಚಿನ ಅಡುಗೆ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿರಿ. ಮೊದಲೇದ ಹಿಟ್ಟಿಗೂ ಈಗ ಹುರಿತಾ ಇರೋ ಹಿಟ್ಟಿಗೂ ಎಷ್ಟು ವ್ಯತ್ಯಾಸ ಐತೆ ನೋಡ್ರಿ. ಕಲರ್ ಚೇಂಜ್ ಆಗೈತಿ. ಹಿಂಗೆ ಹಿಟ್ಟು ತಯಾರು ಮಾಡ್ಕೋಬೇಕ್ರಿ. ಈಗ ಹಿಟ್ಟು ರೆಡಿ ಆಗೈತಿ, ಉಂಡೆ ಕಟ್ಟೋಣ ಬರ್ರಿ. ಮೊದಲ ಹುರಿದಿಟ್ಕೊಂಡಿದ್ದ ದ್ರಾಕ್ಷಿ ರೀ, ಬಾದಾಮ್ನ ಮಿಕ್ಸರ್ದಾಗ ಹಾಕಿ ತೊಗೊಂಡೇನ್ರಿ. ಇದ್ರ ಬದಲಿ ಶೇಂಗಾ ಯೂಸ್ ಮಾಡಿದ್ರು ನಡಿತೈತೆ ರೀ. ಸಕ್ರೆನ ಅರ್ಧ ಬಟ್ಲ ಮಿಕ್ಸರ್ದಾಗ ಹಾಕಿ ತೊಗೊಂಡೇನು. ನೀವು ಸಕ್ರೆ ಬದಲಿಗೆ ಬೆಲ್ಲ ಯೂಸ್ ಮಾಡಿದ್ರು ನಡಿತೈತೆ ರೀ. ಈಗ ಎಲ್ಲ ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಉಂಡಿನ ಉಗುರು ಬಿಸಿ ಇರುವಾಗನ ಉಂಡೆ ಕಟ್ಕೋಬೇಕ್ರಿ ನಾವು. ಈಗ ನಾ ಕಾಶಿದ ಸ್ವಲ್ಪ ತುಪ್ಪ ಹಾಕತ್ತೇನೆ ರೀ ಮ್ಯಾಲ, ಉಂಡೆ ಕಟ್ಟಾಕ ಚಲೋ ಆಗ್ತೈತಿಲ್ಲ ಅದಕ್ಕೆ ರೀ. ಹಿಟ್ರಿ ತಣ್ಣಗಾದ್ಮೇಲೆ ಕಟ್ಟಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಉಗುರು ಬಿಸಿ ಇರುವಾಗನ ಕಟ್ಕೋರಿ, ಅಂದ್ರೆ ಉಂಡೆ ಬರ್ತಾವ್ರಿ. ನಮ್ಮ ರೆಸಿಪಿ ಹೆಂಗಾಗೈತಂತ ಒಂದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.